ಲಗ್ನ ಕುಂಭ ರಾಶಿಯ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ನೋಡಿ, ನೀವು ತುಂಬ ಸಾಂಪ್ರದಾಯಿಕ ಶೈಲಿಯಲ್ಲಿ ಇಲ್ಲಿವರೆಗೂ ಜ್ಯೋತಿಷ್ಯ ವಿಡಿಯೋಗಳನ್ನು ನೋಡಿರ್ತೀರಾ, ಅಥವಾ ಜ್ಯೋತಿಷಿಗಳನ್ನು ಭೇಟಿ ಮಾಡಿದಾಗ ಒಂದು ಕುಂಡಲಿ ಹಾಕಿ ನಿಮ್ಮ ಬಗ್ಗೆ ತಿಳಿಸಿ ಒಂದಷ್ಟು ಪೂಜೆ ಪುನಸ್ಕಾರಗಳು, ಹೋಮಗಳು, ಯಂತ್ರಗಳು, ಈ ಥರದ್ದೆಲ್ಲ ನಿಮಗೆ ಸಲಹೆ ಕೊಟ್ಟಿರ್ತಾರೆ. ಸೊ ಇದು ಒಂದು ರೀತಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ವೇ, ವೈಜ್ಞಾನಿಕ ರೀತಿಯಲ್ಲಿ. ಅಂದರೆ ಈಗ ಕುಂಭರಾಶಿ ಕುಂಭ ಲಗ್ನಕ್ಕೆ ಗ್ರಹಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಒಂದೊಂದು ರಾಶಿಗೆ ಒಂದೊಂದು ರೀತಿ ಅಲ್ವಾ. ಸೊ ಹಾಗಾಗಿ ನಿಮ್ಮ ರಾಶಿಗೆ ಅಂತ ಬಂದಾಗ ಆಯಾ ಗ್ರಹಗಳು ಯಾವ ರೀತಿ ಕೆಲಸ ಮಾಡ್ತವೆ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನೀವು ಎಫರ್ಟ್ ಹಾಕಿದ್ರೆ, ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಆಗುವಂತಹ ಕೆಲವು ನೆಗೆಟಿವ್ ಕಡಿಮೆ ಆಗುತ್ತೆ, ಸಿಗುವಂತಹ ಕೆಲವು ಪಾಸಿಟಿವ್ ವಿಚಾರಗಳು ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋದನ್ನು ನಿಧಾನವಾಗಾದರೂ ಸರಿ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದು ಎಲ್ಲರಿಗೂ ಅಲ್ಲ, ಸಾಕಷ್ಟು ಜನಕ್ಕೆ ಇದು ಹಳೆಯ ಸಂಪ್ರದಾಯ ಶೈಲಿಯಲ್ಲಿ ನಮಗೆ ದುಡ್ಡು ಬರುತ್ತಾ, ಕೆಲಸ ಸಿಗುತ್ತಾ, ರಾತ್ರೋರಾತ್ರಿ ಸಕ್ಸಸ್ ಆಗಿಬಿಡ್ತೀವ. ನೀವು ನೋಡ್ತಿರಲ್ಲ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಈ ರಾಶಿಯವರಿಗೆ ರಾತ್ರೋರಾತ್ರಿ ಕೋಟಿ ಸಿಗುತ್ತೆ, ಲಾಟ್ರಿ ಹೊಡೆಯುತ್ತೆ. ಇದೆಲ್ಲ ಒಂದು ರೀತಿ ಡ್ರಾಮಾ. ಓಕೆ, ಸೊ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಆ್ಯಂಡ್ ಯಾರೇ ನಿಮ್ಮ ಹಾರೋಸ್ಕೋಪ್ ನೋಡಿ ಅಲ್ಲಿ ಪರಿಹಾರ ಅಂತ 10-15 ಸಾವಿರ ದಾಡ್ತಾ ಇದ್ದಾರೆ ಅಂದರೆ ಅದು ಕಂಪ್ಲೀಟ್ಲಿ ಕಮರ್ಷಿಯಲ್. ಓಕೆ, ಸೊ ಅದು ನಿಮಗೆ ಆ ಪರಿಹಾರಗಳು ಬದುಕನ್ನು ಬದಲಾಯಿಸಲ್ಲ. ಬದಲಾಗಿ ನಿಮಗೆ ನಿಮ್ಮದೇ ಆದ ಸಮಯಗಳು ಬರುತ್ತೆ. ಆ ಸಮಯ ಯಾವಾಗ ಬರುತ್ತೆ, ದಶಾಭುಕ್ತಿಗಳ ಆಧಾರದ ಮೇಲೆ ಅದನ್ನು ಪ್ರತಿಯೊಬ್ಬ ಜ್ಯೋತಿಷಿಯ ಬಳಿ ತಿಳ್ಕೊಳ್ಳಿ. ಯಾವಾಗ ರೈಟ್ ಟೈಮ್ ಇದೆ, ನನ್ನ ದಶಾಭುಕ್ತಿಯಲ್ಲಿ ಏನು ಹೇಳ್ತಾ ಇದೆ ಈ ಸಂದರ್ಭದಲ್ಲಿ, ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಸಮಯ ಬಂದಾಗ ನೀವು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ, ಮನೆಯಲ್ಲೇ ಒಳ್ಳೆ ಪೂಜೆಗಳನ್ನು ಮಾಡಿ. ಡೆಫಿನೆಟ್ಲಿ ಆಗ ಎಲ್ಲ ಕೆಲಸಗಳು ಕೈ ಹಿಡಿತದೆ. ವೆರಿ ಸಿಂಪಲ್. ಸೊ ಹಾಗಾಗಿ ಪರಿಹಾರಗಳ ಹೆಸರಲ್ಲಿ ಏನೇನೋ ಖರ್ಚು ಮಾಡಿ ನಿಮ್ಮ ಹಣವನ್ನು ನೀವೇ ಪೋಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸಮಯವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಅದನ್ನು ನೀವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆ, ಈಗ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಜುಲೈ ತಿಂಗಳ ವಿಚಾರಗಳೇನಿವೆ ಎಲ್ಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜ ನಿಮ್ಮ 3 ಮತ್ತು 10ನೇ ಮನೆಯ ಅಧಿಪತಿ ಜೂನ್ 20ನೇ ತಾರೀಕೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರವನ್ನು ಮಾಡಿರ್ತಾರೆ. ಈ 3 ಮತ್ತು 10ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿದ್ದಾಗ ಹೇಗೆ ಕೆಲಸ ಮಾಡ್ತಾರೆ? ಈ 3ನೇ ಮನೆ ಅಂದರೆ ಏನು? ಒಂದು ಶಾರ್ಟ್ ಟ್ರಾವೆಲ್, ಅಲೆದಾಟ, ಶ್ರಮ, ಪರಾಕ್ರಮ ಸ್ಥಾನ, ಆನ್ಲೈನ್, ಮೀಡಿಯಾ, ಸೇಲ್ಸ್, ಮಾರ್ಕೆಟಿಂಗ್, ಕಿರಿಯ ಸಹೋದರ, ನೆರೆಹೊರೆ, ನಿರ್ಧಾರ ತೆಗೆದುಕೊಳ್ಳೋದು, ಕೈ ಚಳಕ, ಇದೆಲ್ಲವನ್ನು ತಿಳಿಸುತ್ತಲ್ವ 3ನೇ ಮನೆ. ಸೊ ಈಗ 4ನೇ ಮನೆಗೆ ಈ 3ನೇ ಮನೆಯ ವಿಚಾರಗಳನ್ನು ಅಳವಡಿಸ್ಕೊಳ್ಳೋಣ. ಈ 4ನೇ ಮನೆ ಅಂದರೆ ಅದು ಸುಖಸ್ಥಾನ, ತಾಯಿ, ಭೂಮಿ, ವಾಹನ, ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ, ಅಧಿಕಾರದಲ್ಲಿರೋವರಿಗೆ ಕುರ್ಚಿ, ಈ ಎಲ್ಲ ವಿಚಾರಗಳು 4ನೇ ಮನೆಗೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಈ ಆಸ್ತಿ ಖರೀದಿಗೆ, ವಾಹನ ಖರೀದಿಗೆ, ಈ ಥರದ ಸಂಬಂಧದ ವಿಚಾರಗಳಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಜುಲೈ ತಿಂಗಳಲ್ಲಿ. ಅದಕ್ಕಾಗಿ ಒಂದಷ್ಟು ಅಲೆದಾಟಗಳು, ಅದಕ್ಕಾಗಿ ಒಂದಷ್ಟು ಶ್ರಮಗಳು, ಅದಕ್ಕಾಗಿ ಒಂದಷ್ಟು ಪ್ರಯಾಣಗಳು ಎಲ್ಲವೂ ಕೂಡ ಎದುರಾಗುತ್ತೆ. ಓಡಾಡ್ತೀರಾ. ಈ ಮನೆಯ ಸುಖಕ್ಕಾಗಿ, ವೆಹಿಕಲ್ ಸುಖಕ್ಕಾಗಿ, ಭೂಮಿಯ ಸುಖಕ್ಕಾಗಿ ತುಂಬ ಪ್ರಯತ್ನಗಳು ನಿಮ್ಮಿಂದ ನಡೆಯುತ್ತದೆ ಜುಲೈ ತಿಂಗಳಲ್ಲಿ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಈ ಒಂದು ಜುಲೈ ತಿಂಗಳಲ್ಲಿ. ಯಾಕೆಂದರೆ ಇದು ನಿರ್ಧಾರ ತೆಗೆದುಕೊಳ್ಳುವ ಸ್ಥಾನದ ಅಧಿಪತಿ ನಿಮ್ಮ 4ನೇ ಮನೆಗೆ ಬಂದಿದ್ದಾರೆ. ಇದರ ಜೊತೆಗೆ ಇಲ್ಲಿ ಹೇಗೆ ನೆಗೆಟಿವ್ ಆಗುತ್ತೆ ಅಂದರೆ, ಕುಜ ಅಂದ್ರೇ ಸ್ವಲ್ಪ ವೇಗ, ಆತುರ, ಕೋಪ ಎಲ್ಲವೂ ಜಾಸ್ತಿ ಇರುತ್ತೆ. ಕಿರಿಯ ಸಹೋದರನ ಜೊತೆ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕಿರಿಕಿರಿ ಆಗಬಹುದು. ಓಕೆ, ತಾಯಿಯ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ನೀವು ಎದುರಿಸಬಹುದು. ಅದೇ ರೀತಿ ಮನೆಯಲ್ಲಿ ಸಾಕಷ್ಟು ರಿಪೇರಿ ಖರ್ಚುಗಳು ಕೂಡ ಬರಬಹುದು. ಇದೇ ನೆಗೆಟಿವ್. ಯಾಕೆಂದರೆ ಕುಜ ಅಂದ್ರೇ ಸಾಕಷ್ಟು ಎನರ್ಜಿಯನ್ನು ಕೊಡೋದು.
ಸೊ ನೀವು ಈ ಥರದ ವಿಚಾರಗಳಿಗೆ ಹೆಚ್ಚು ಶ್ರಮ ಕೊಟ್ಟು ಎನರ್ಜಿ ಕೊಟ್ಟು ಆ 4ನೇ ಮನೆಯನ್ನು ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ ಕುಜ ಅಲ್ಲಿಗೆ ಹೋದಾಗ. ಸೊ ಹಾಗಾಗಿ ಇದೆಲ್ಲ ಆಗಬಾರ್ದು ಅಂದರೆ ನೀವು ದೈಹಿಕವಾಗಿ ತುಂಬ ಶ್ರಮವನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಕೊಟ್ಬಿಡಿ. ಅಂದರೆ ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗೋದು, ಜಿಮ್ ಮಾಡೋದು, ಫಿಸಿಕಲಿ ಫಿಟ್ ಆಗಿರೋದು, ಈ ರೀತಿಯಾಗಿ ಕುಜನನ್ನು ನೀವು ಆಕ್ಟಿವೇಟ್ ಮಾಡಿಕೊಂಡರೆ ಈ 4ನೇ ಮನೆಯಲ್ಲಿ ಸಾಕಷ್ಟು ಪಾಸಿಟಿವ್ ವಿಚಾರಗಳನ್ನು ಖಂಡಿತ ಕೊಡ್ತಾರೆ. ನೋಡಿ, ಅಧಿಕಾರಿಗಳಿಗೆ ಕುರ್ಚಿ ಸ್ಥಾನ, ನಿಮ್ಮ ಕುರ್ಚಿ ಗಟ್ಟಿಯಾಗಿ ಉಳಿಬೇಕು ಅಂದರೆ ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿ, ತುಂಬ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳ ಜೊತೆ ಮಾತನಾಡಬೇಕಾದರೆ ಎಚ್ಚರಿಕೆ ಇರಲಿ. ಏನಕ್ಕೆ ಅಂದರೆ ಇದೇ ಕುಜ ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ದೃಷ್ಟಿಯನ್ನು ಕೊಟ್ಟಾಗ ಅಲ್ಲಿ ಎಲ್ಲಿಲ್ಲದ ಒಂದು ಎನರ್ಜಿ ಖಂಡಿತ ಬರುತ್ತೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಸಂಘರ್ಷಗಳು ಎದುರಾಗುತ್ತೆ, ನೀವೇ ಏನೋ ಒಂದು ಹೆಚ್ಚು ಕಡಿಮೆ ಮಾತನಾಡಿ ನಿಮ್ಮ ಕೆಲಸಕ್ಕೆ ನೀವೇ ತೊಂದರೆ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಎಲ್ಲಿ ಚೆನ್ನಾಗಿ ಕೊಡಬೇಕು ಅಲ್ಲಿ ಚೆನ್ನಾಗಿ ಕೊಟ್ಟು ಕುಜನನ್ನು ಪಾಸಿಟಿವ್ ಆಗಿ ನೀವು ಬಳಸ್ಕೊಂಡರೆ 4ನೇ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚು ಲಾಭಗಳನ್ನು ಗಳಿಸ್ತೀರಾ. ಓಕೆ, ಈಗ ಇದೇ ಕುಜ ಅವರ 4ನೆಯ ದೃಷ್ಟಿಯನ್ನು ನಿಮ್ಮ 7ನೇ ಮನೆ ಸಿಂಹ ರಾಶಿಗೆ ಕೊಡ್ತಾರೆ. ಸಿಂಹ ರಾಶಿಯಲ್ಲಿ ಆಲ್ರೆಡಿ ಕೇತುವಿನ ಸಂಚಾರ ಇದೆ. ಅಲ್ಲಿಗೆ ಜುಲೈ 6ನೇ ತಾರೀಕು ಶುಕ್ರ ಎಂಟ್ರಿ ಆಗ್ತಾರೆ. ಈಗ ಕುಜ ಆ್ಯಡ್ ಆದರು. ಸೊ ಇಲ್ಲಿ ಶುಕ್ರ, ಕೇತು ಆ್ಯಂಡ್ ಕುಜನ ಇಂಪ್ಯಾಕ್ಟ್ ನಿಮ್ಮ 7ನೇ ಮನೆ, ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ, ವ್ಯಾಪಾರ ಸ್ಥಾನ, ಜನಸಂಪರ್ಕ, ಗ್ರಾಹಕರು, ಇದೆಲ್ಲ ಹೇಳುವಂತಹ ಮನೆಗೆ ಈ 3 ಗ್ರಹಗಳ ಇಂಪ್ಯಾಕ್ಟ್ ಇದೆ. ಎಲ್ಲೋ ಒಂದು ಕಡೆ ಈಗ ನಿಮ್ಮ ಸಂಗಾತಿ ಮತ್ತಷ್ಟು ಡಿವೋಷನಲ್ ಟಚ್ ಕೊಟ್ಟೋಗ್ತಾರೆ. ಅವರು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅಥವಾ ನೀವು ಈ ರೀತಿ ಇರು ಅನ್ನುವಂತಹ ವಿಚಾರಗಳನ್ನು ಅವರ ಮೇಲೆ ಹೇರ್ತಾ ಇದ್ದೀರಾ. ಬಟ್ ಆ ಸಂಬಂಧ ಸರಿ ಹೋಗ್ತಾ ಇಲ್ಲ. ಅವರು ಸ್ವಲ್ಪ ಡಿಫ್ರೆಂಟ್ ಆಗೇ ಇದ್ದಾರೆ. ಒಂದೇ ಮನೆಯಲ್ಲಿದ್ದರೂ ಮಾನಸಿಕ ಅಂತರಗಳು ಜಾಸ್ತಿ ಆಗಿದೆ. ಕೇತು ಅಂದರೆ ಬೇರ್ಪಡಿಸುವಿಕೆ. ಸೊ ಇಲ್ಲ ಪರಸ್ಪರ ತುಂಬ ದೂರದ ವಿಚಾರಗಳು ಎದುರಾಗಬೇಕು ನಿಮ್ಮಿಬ್ಬರ ನಡುವೆ, ಇಲ್ಲ ಗಂಡ ಹೆಂಡತಿ ಪರ್ಮನೆಂಟ್ ದೂರ ಆಗಬೇಕು, ಇಲ್ಲ ಕೆಲಸದ ನಿಮಿತ್ತ ಒಬ್ಬರಿಗೊಬ್ಬರು ದೂರ ಇರಬೇಕು, ಇಲ್ಲ ಏನೋ ಸಂದರ್ಭಗಳು ಕ್ರಿಯೇಟ್ ಆಗಿ ಅವರೊಂದು ಕಡೆ ನೀವೊಂದು ಕಡೆ ಇರಬೇಕು. ಹೀಗಿದ್ದಾಗ ಸಂಘರ್ಷಗಳು ಕಡಿಮೆನೆ. ಬಟ್ ಹತ್ತಿರ ಇದ್ದಾಗ ಇಲ್ಲ ಜಗಳಗಳಾಗ್ತಾ ಇರ್ತವೆ, ಇಲ್ಲ ಒಬ್ಬರಿಗೊಬ್ಬರು ಮೌನವಾಗಿ ಇದ್ಕೊಂಡೆ ಒಂದೇ ಮನೇಲಿ ಇದ್ಬಿಡ್ತೀರಾ. ಈಗ ಕುಜ ಬೇರೆ ಬಂದಿದ್ದಾರೆ, ಇನ್ನಷ್ಟು ನಿಮ್ಮ ಸಂಗಾತಿಯಲ್ಲಿ ಕೋಪಗಳು ಜಾಸ್ತಿ ಆಗುತ್ತೆ, ಸಂಘರ್ಷಗಳು ಎದುರಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಕೋಪಗಳು ಕಡಿಮೆ ಆಗಬೇಕು. ಸಾಧ್ಯವಾದಷ್ಟು ಮೌನವಾಗೇ ಇದ್ದು ಬಿಡಿ, ಅದೇ ಒಳ್ಳೆಯದು. ಈ ಒಂದು ಗ್ರಹಗಳ ಒಂದು ಕಾಂಬಿನೇಷನಲ್ಲಿ ನೋಡೋದಾದರೆ ಸ್ವಲ್ಪ ಆಸೆಗಳು ಜಾಸ್ತಿನೇ ಈಗ ಜುಲೈ ತಿಂಗಳಲ್ಲಿ ಶುಕ್ರ ಬಂದಿರೋದ್ರಿಂದ. ಯಾಕೆಂದರೆ ಶುಕ್ರ ಭೋಗ ಅಲ್ವಾ, ಸ್ವಲ್ಪ ಆಸಕ್ತಿ, ಆಕರ್ಷಣೆ ಎಲ್ಲವನ್ನ ಜಾಸ್ತಿ ಮಾಡ್ತಾರೆ. ಬಟ್ ಕೇತುವಿನ ಪ್ರಭಾವದಿಂದ ಅವರು ನೀವು ಅಂದುಕೊಂಡ ರೀತಿಯಲ್ಲಿ ಇರಲ್ಲ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್. ಓಕೆ, ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹಾಗೆ ಬಳಸ್ಕೊಳ್ಳಿ. ಗ್ರಹಗಳು ಬದಲಾದಾಗ ಆ 7ನೇ ಮನೆ ಮತ್ತಷ್ಟು ಶುದ್ಧಿಯಾಗಿ ಅಲ್ಲಿಯೂ ಶುಭ ಸುದ್ದಿಗಳು ಖಂಡಿತ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಇನ್ನು ಅದೇ ರೀತಿ ನಿಮ್ಮ ಲಾಭಸ್ಥಾನಕ್ಕೆ ಕುಜನ ದೃಷ್ಟಿ ಬೀಳುತ್ತೆ. ಅವರ ಅಷ್ಟಮ ದೃಷ್ಟಿ ನಿಮ್ಮ ಲಾಭಸ್ಥಾನಕ್ಕೆ ಬೀಳುತ್ತೆ. ಓಕೆ, ಸೊ ಹಾಗಾಗಿ ಒಂದಷ್ಟು ನೆಟ್ವರ್ಕ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ. ಸಾಮಾಜಿಕ ವಲಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗೆ ಆಗುತ್ತೆ. ಸ್ನೇಹಿತರ ಬಳಗದಲ್ಲಿ ನೀವು ಸ್ವಲ್ಪ ಶಾಂತತೆಯಿಂದ ವರ್ತಿಸಿದರೆ ಅವರು ಕೊಡುವಂತಹ ಮಾರ್ಗದರ್ಶನವೂ ಕೂಡ ನಿಮ್ಮ ಕೈ ಹಿಡಿಯುತ್ತದೆ. ಸೊ ಹಾಗಾಗಿ 11ನೇ ಮನೆಯಲ್ಲೂ ಕೂಡ ಕೋಪ, ಆತುರ ಇದೆಲ್ಲವನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಜುಲೈ ತಿಂಗಳು ಕುಜ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡ್ತಾರೆ. ನೀವು ಕುಜನ ಎನರ್ಜಿಯನ್ನು ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿ. ಇದಿಷ್ಟು ಕುಜನ ವಿಚಾರಗಳು. ಈಗ ಜುಲೈ ತಿಂಗಳಲ್ಲಿ ಮತ್ತೊಂದು ಗ್ರಹ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ. ಅದು ಬುಧ. ಸೊ ಬುಧ ಒಂದು ಸ್ವಲ್ಪ ದಿನ ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರ, ನಂತರ ವಾಪಸ್ ಮಿಥುನ ರಾಶಿಗೆ, ಅಲ್ಲೂ ಕೂಡ ವಕ್ರಿ, ಅದಾದ ಮೇಲೆ ನೇರ ಸಂಚಾರ. ಸೊ ಹೀಗೆ ಕುಜ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ ಈ ತಿಂಗಳಲ್ಲಿ. ಸೊ ಹಾಗಾಗಿ 5ನೇ ಮನೆ ಹೂಡಿಕೆಯ ವಿಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜಾಸ್ತಿ ಲಾಸಸ್ ಖಂಡಿತ ಇದೆ. ಈ ವಕ್ರಿ ಸಂಚಾರದ ಸೂಚನೆಗಳು ಏನು ಗೊತ್ತಾ? ನೀವು ಈ ಹಿಂದೆ ಮಾಡ್ಕೊಂಡಿರ್ತೀರಲ್ಲ ಕೆಲವು ಯೋಜನೆಗಳು, ಪ್ಲ್ಯಾನ್ಸ್ಗಳು,
ಅಥವಾ ನಿಮ್ಮ ತಲೆಗೆ ಬಂದಂತಹ ಕ್ರಿಯೇಟಿವ್ ಐಡಿಯಾಗಳು ಇದನ್ನೆಲ್ಲ ಮರುಚಿಂತನೆ ಮಾಡಬೇಕು, ಮರುಪರಿಶೀಲನೆ ಮಾಡಬೇಕು, ಮತ್ತೊಮ್ಮೆ ಅದರ ಮೇಲೆ ವರ್ಕ್ ಮಾಡಿ. ಡೆಫಿನೆಟ್ಲಿ ಕ್ಲಾರಿಟಿ ಸಿಗುತ್ತೆ, ಆಮೇಲೆ ಅದನ್ನು ಬಳಸ್ಕೊಳ್ಳಿ ಅನ್ನೋದೇ ಈ ಬುಧನ ವಕ್ರಿ ಸಂಚಾರದ ವಿಚಾರ. ಸೊ ಹಾಗಾಗಿ 5ನೇ ಮನೆ ಅಂತ ಬಂದಾಗ ಅದು ಹೂಡಿಕೆಯ ಸ್ಥಾನ. ಸೊ ಆ ಥರದ ನಿರ್ಧಾರಗಳನ್ನು ಮಾಡದೆ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿಕೊಂಡು ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋ ಚಿಂತನೆಯನ್ನು ಜಾಸ್ತಿ ಮಾಡಿಕೊಂಡು ಹೂಡಿಕೆಯ ಕಡೆ ಗಮನ ಕೊಡಿ. ಆ ಥರ ಬೇಡ. ಅದೇ ರೀತಿ ನಿಮ್ಮ ತಲೆಯಲ್ಲಿ ಬರುವಂತಹ ಕ್ರಿಯೇಟಿವ್ ಐಡಿಯಾಗಳು ಅದು ಈ ಮನೆಯಲ್ಲಿರುವ ಗೃಹಿಣಿಯರು ಮನೆಗೆ ಸಂಬಂಧಪಟ್ಟಂತೆ ಬರಬಹುದು, ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಬರಬಹುದು, ವಿದ್ಯಾರ್ಥಿಗಳಿಗೆ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಬರಬಹುದು, ವ್ಯಾಪಾರಸ್ಥರಿಗೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬರಬಹುದು ತಲೆಯಲ್ಲಿ ಒಳ್ಳೊಳ್ಳೆ ಐಡಿಯಾಗಳು. ಯಾಕೆಂದರೆ ಒಂದೊಂದು ಸಾರಿ ನಮ್ಮ ತಲೆಗೆ ಬರುವ ಒಂದು ಒಳ್ಳೆಯ ಐಡಿಯಾ ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತದೆ. ಸೊ ಆ ಥರ ನಿಮಗೆ ಈ ಹಿಂದೆ ಬಂದಂತಹ ಐಡಿಯಾಗಳನ್ನು ಈಗ ಮತ್ತೆ ಮರು ಪರಿಶೀಲನೆ ಮಾಡಿಕೊಂಡು ಮತ್ತಷ್ಟು ಯೋಚನೆ ಮಾಡಿ, ಅದು ಡೆಫಿನೆಟ್ಲಿ ನಿಮ್ಮ ಕಾರ್ಯಕ್ಷೇತ್ರವನ್ನು ವೃದ್ಧಿ ಮಾಡುತ್ತೆ. ಅದೇ ರೀತಿ 6ನೇ ಮನೆಗೆ ಬಂದಾಗ ಸಾಲದ ವಿಚಾರಗಳಲ್ಲಿ ಮತ್ತೊಮ್ಮೆ ಚರ್ಚೆಗಳಾಗುತ್ತೆ, ದಾಖಲೆಗಳ ಬಗ್ಗೆ ಮತ್ತೆ ಚರ್ಚೆ ಆಗುತ್ತೆ. ಅಥವಾ ಜೂನ್ ತಿಂಗಳಲ್ಲಿ ಏನು ಸ್ವಲ್ಪ ವೇರಿಯೇಷನ್ ಆಗ್ತಾ ಇತ್ತು, ಮ್ಯಾಚ್ ಆಗ್ತಾ ಇರಲಿಲ್ಲ, ಸೊ ಎಗೇನ್ ಜುಲೈ ತಿಂಗಳಲ್ಲಿ ಅದೆಲ್ಲವೂ ಸರಿ ಹೋಗುತ್ತೆ. ಏನಕ್ಕೆ ಅಂದರೆ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. 6 ಅಂದರೆ ಸಾಲ, 6 ಅಂದರೆ ರೋಗ. ಓಕೆ, ಸೊ 6 ಅಂದರೆ ವೈರಿಗಳು. ಸೊ ವೈರಿಗಳನ್ನು ಎದುರಿಸಲಿಕ್ಕೆ, ಅವರ ವಿರುದ್ಧ ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡಲಿಕ್ಕೆ, ನಿಮ್ಮ ಬಿಸ್ನೆಸ್ಸಲ್ಲಿ ಕಾಂಪಿಟೇಟರ್ಸ್ಗಳನ್ನು ಎದುರಿಸಲಿಕ್ಕೆ ಬುಧ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ಸಾಲ ತೀರಿಸ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಯೋಚನೆ ಮಾಡಿರ್ತೀರ. ಅಥವಾ ಹೊಸದಾಗಿ ಏನು ಸಾಲಕ್ಕೆ ಟ್ರೈ ಮಾಡಿದ್ದರೆ ಗುರು ಅಲ್ಲಿ ನಿಮಗೆ ಸಾಲ ಕೊಡಿಸ್ತಾರೆ, ಸಾಲ ಅಪ್ರೂವಲ್ ಆಗುತ್ತೆ. ಸೊ ಇದೆಲ್ಲ 6ನೇ ಮನೆಯಲ್ಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ. ಸ್ಪೆಷಲಿ ಗುರು 6ನೇ ಮನೆಯಲ್ಲಿ ಇದ್ದಾರೆ ಅಂದರೆ ನಿಮ್ಮ ಲಿವರ್ ಸಂಬಂಧಿತ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಫ್ಯಾಟಿ ಲಿವರ್, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಯಾಕೆಂದರೆ ಗುರು ಕೊಬ್ಬಿನ ಕಾರಕ, ಸ್ವಲ್ಪ ವಿಸ್ತಾರಕ. ಸಾಲ ತೀರಿಸ್ದೇನೆ ಮತ್ತಷ್ಟು ಸಾಲ ಮಾಡ್ತಿದ್ರೆ ನಿಮ್ಮ ಸಾಲ ಜಾಸ್ತಿನೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸಾಲ ಇದ್ದು ಒಂದಷ್ಟು ಹಣ ಬರ್ತಿದ್ರೆ ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಡೆಫಿನೆಟ್ಲಿ ಕೋರ್ಟ್ ವಿಚಾರಗಳಲ್ಲಿ, ಶತ್ರುವಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ಜುಲೈ ತಿಂಗಳು ನಿಮ್ಮ ಪರವಾಗಿ ಈ 6ನೇ ಮನೆ ಕೆಲಸ ಮಾಡುತ್ತೆ. ಹಾಗೆ ಗುರುವಿನ 5ನೆಯ ದೃಷ್ಟಿ ನಿಮ್ಮ ಕರ್ಮಸ್ಥಾನಕ್ಕೆ ಬೀಳುತ್ತೆ. ನೀವು ಕುಜನನ್ನು ನಾನು ಮೊದಲೇ ಹೇಳ್ದಂಗೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಗೌರವ ಪ್ರಾಪ್ತಿ, ನೀವು ಅಂದುಕೊಂಡಂತಹ ಕಡೆಗೆ ವರ್ಗಾವಣೆ, ಬಡ್ತಿ ಸಿಗೋದು, ಹೊಸದಾಗಿ ಕೆಲಸ ಹುಡುಕೋರಿಗೆ ಕೆಲಸ ಸಿಗೋದು, ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಸಂಬಳ ಹೈಕ್ ಆಗೋದು, ಅಥವಾ ಹೊಸದಾಗಿ ಜಾಬ್ ಹುಡುಕೋರಿಗೆ ಜಾಬ್ ಸಿಗೋದು, ಇದೆಲ್ಲವೂ ಗುರುವಿನ ದೃಷ್ಟಿಯಿಂದ ಆಗುತ್ತೆ. ವ್ಯಾಪಾರವೂ ಕೂಡ ವೃದ್ಧಿ ಆಗುತ್ತೆ. ಗುರು ಜ್ಞಾನ ಕೊಡ್ತಾರೆ. ಬಟ್ ಕುಜನ ಆತುರತೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಸಂಘರ್ಷಗಳನ್ನು ಅವರು ಕ್ರಿಯೇಟ್ ಮಾಡಿಬಿಡ್ತಾರೆ. ಅಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡರೆ ಈ ಕರ್ಮಸ್ಥಾನ ಇನ್ನೂ ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಅವರ 7ನೆಯ ದೃಷ್ಟಿ ನಿಮ್ಮ 12ನೇ ಮನೆಗೆ ಬೀಳುತ್ತೆ. ಸೊ 12ನೇ ಮನೆ ವ್ಯಯಸ್ಥಾನ, ದೂರದ ಸ್ಥಳ, ವಿದೇಶ, ಶಯನ ಸ್ಥಾನ, ಆಸ್ಪತ್ರೆ, ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತೆ. ಸೊ ಹಾಗಾಗಿ ದೀರ್ಘಕಾಲದ ರೋಗದಲ್ಲಿ ಬಳಲ್ತಾ ಇರೋರಿಗೆ ಒಳ್ಳೆಯ ವೈದ್ಯರು ಸಿಗೋದು, ಅವರು ಕೊಡುವಂತಹ ಮೆಡಿಸಿನ್ ವರ್ಕ್ ಆಗೋದಕ್ಕೆ ಈ ದೃಷ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಗುರುವಿನ ದೃಷ್ಟಿ ಡೆಫಿನೆಟ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಅಲ್ಲಿಂದ ಲಾಭಗಳಿವೆ. ಅಲ್ಲಿದ್ದಂತಹ ಸಮಸ್ಯೆಗಳೆಲ್ಲವೂ ಕ್ಲಿಯರ್ ಆಗುತ್ತೆ. ಅದೇ ರೀತಿ ನಿಮ್ಮ 2ನೇ ಮನೆಗೂ ದೃಷ್ಟಿಯನ್ನು ಕೊಡ್ತಾರೆ, ಧನಸ್ಥಾನಕ್ಕೆ. ಅಲ್ಲಿ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿದ್ದಾರೆ. ಎಲ್ಲವನ್ನ ಸ್ವಲ್ಪ ಸ್ಲೋ ಮಾಡಿದ್ದಾರೆ. ಬಟ್ ಗುರು ಬಂದಿರೋದ್ರಿಂದ ಸ್ವಲ್ಪ ಹಣದ ಮೂಲವನ್ನು ಡೆಫಿನೆಟ್ಲಿ ಕ್ರಿಯೇಟ್ ಮಾಡಿಕೊಡ್ತಾರೆ. ಯಾಕೆಂದರೆ ಗುರು ನಿಮಗೆ 2 ಮತ್ತು 11ನೇ ಮನೆಯ ಅಧಿಪತಿ. ಒಂದಷ್ಟು ಒಳ್ಳೆಯ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟು ಅವರ ಸಲಹೆಗಳ ಮುಖಾಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು. ನಿಮ್ಮ ನೆಟ್ವರ್ಕ್ ಅದನ್ನು ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ಕಾರ್ಯಕ್ಷೇತ್ರಗಳನ್ನು ವೃದ್ಧಿ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಗುರು ಅಲ್ಲಿಗೆ ದೃಷ್ಟಿ ಕೊಡ್ತಾ ನಿಮಗೆ ಹಣ ಗಳಿಕೆಗೆ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾರೆ.
ಇನ್ನು 6ನೇ ಮನೆ ಸೇವಾ ವೃತ್ತಿಯಲ್ಲಿರೋರು, ಸೊ ಬುಧ ಅಲ್ಲಿ ವಕ್ರಿ ಆಗಿರ್ತಾರಲ್ಲ, ಸೊ ಹಾಗಾಗಿ ನಿಮ್ಮಿಂದ ಕೆಲವು ಮಿಸ್ಟೇಕ್ಗಳಾಗ್ಬಿಡ್ತದೆ, ನೀವೇ ತಪ್ಪುಗಳನ್ನು ಮಾಡಿಬಿಡ್ತೀರಾ. ಈ 6ನೇ ಮನೆ ಅಂದರೆ ಅದು ವೈದ್ಯರನ್ನು ತಗೊಳ್ಳೋಣ, ಶಸ್ತ್ರಚಿಕಿತ್ಸೆ ಮಾಡೋರು ಅಥವಾ ಇನ್ನೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಪರಿಹಾರಗಳನ್ನು ಕೊಡೋರು, ನೀವೇ ಸ್ವಲ್ಪ ಮಿಸ್ಟೇಕ್ಗಳನ್ನು ಮಾಡಿಬಿಡ್ತೀರಾ. ಲಾಯರ್ಸ್, ನೀವು ಅಷ್ಟೇ ಡಾಕ್ಯುಮೆಂಟ್ಸ್ಗಳಲ್ಲಿ ಏನೋ ವ್ಯತ್ಯಾಸಗಳನ್ನು ಮಾಡಿಬಿಡ್ತೀರಾ. ಸೊ ಜ್ಯೋತಿಷಿಗಳು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಲ್ಲ ಅಥವಾ ಬೇರೆ ಏನೋ ತಪ್ಪುಗಳನ್ನು ಮಾಡಿಬಿಡ್ತೀರಾ. ಈ 6ನೇ ಮನೆ ಅಂದರೆ ಇನ್ನೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರಗಳನ್ನು ಕೊಡುವಂಥದ್ದು. ಸೊ ಅಲ್ಲಿ ತಪ್ಪುಗಳಾಗಬಹುದು. ಬುಧ ವಕ್ರಿಯಾಗಿರೋದ್ರಿಂದ ಒಂದಲ್ಲ ಎರಡಲ್ಲ 3-4 ಬಾರಿ ಪರಿಶೀಲಿಸಿ ವ್ಯವಹರಿಸಿದರೆ ತುಂಬ ಒಳ್ಳೆಯದು. ಅದೇ ರೀತಿ 6ನೇ ಮನೆ ಕಾರ್ಮಿಕ ವರ್ಗದವರಿಗೆ, ಸೊ ನೀವು ಕೂಡ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತೀರಾ ಈ ಕಾರ್ಮಿಕ ವಲಯದವರು ಈ ಬುಧನ ಒಂದು ಸಂಚಾರದಿಂದ. ಸೊ ಡೋಂಟ್ ವರಿ, ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳೋಕ್ಕೆ ಇರುವಂತಹ ಸಮಯ. ನೋಡಿ ಎಲ್ಲಿ ತಪ್ಪಾಗ್ತಾ ಇದೆ ನೀವೇ ಚಿಂತನೆಯನ್ನು ಮಾಡಿ ನಿಮ್ಮನ್ನು ನೀವೇ ಸರಿ ಮಾಡಿಕೊಳ್ಳೋದರ ಕಡೆ ಗಮನ ಕೊಟ್ಟರೆ ಈ 6ನೇ ಮನೆಯು ಕೂಡ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡುತ್ತೆ. ಓಕೆ, ಈಗ ನಿಮ್ಮ 7ನೇ ಮನೆಯ ಅಧಿಪತಿ ರವಿ ಜುಲೈ 16ನೇ ತಾರೀಕಿನ ನಂತರ ಮಿಥುನ ರಾಶಿಗೆ ಬರ್ತಾರೆ. ಮಿಥುನ ರಾಶಿ ನಿಮಗೆ 5ನೇ ಮನೆ. ಸೊ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಈಗೋ ಕ್ಲಾಸಸ್ ಜಾಸ್ತಿ ಆಗುತ್ತೆ. ನನ್ನದೇ ನಡಿಬೇಕು ಅನ್ನುವಂತಹ ಭಾವನೆ ನಿಮ್ಮ ಪ್ರಿಯಕರನಿಂದ ಪ್ರಿಯತಮೆಯಿಂದ ಬರುತ್ತೆ. ಇದರಿಂದ ಪರಸ್ಪರ ದೂರ ಆಗಬಹುದು, ಕೋಪಗಳು ಏರ್ಪಡಬಹುದು, ಸಂಬಂಧಗಳು ಹಾಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ಅವರ ನಡೆಯಿಂದ ಅವರ ಹಠಗಳು ಜಾಸ್ತಿ ಆಗುತ್ತೆ. ಹೈಯರ್ ಸ್ಟಡೀಸ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ ಹೈಯರ್ ಸ್ಟಡೀಸ್ ಮಾಡೋರಿಗೆ. ಇದೆಲ್ಲ 5ನೇ ಮನೆಯ ಇಂಪ್ಯಾಕ್ಟ್. ಅದೇ ರೀತಿ ಸರ್ಕಾರಿ ಸಂಬಂಧಿತ ಹೂಡಿಕೆಗಳಿಗೂ ಕೂಡ ರವಿ ಡೆಫಿನೆಟ್ಲಿ ಲಾಭಗಳನ್ನು ತಂದುಕೊಡ್ತಾರೆ. ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ದರೆ ಈಗ ಅಲ್ಲಿ ಬಿಲ್ ಪಾಸ್ ಆಗೋದು, ಹಣ ನಿಮ್ಮ ಕೈ ಸೇರೋದು, ಹಠಾತ್ತಾಗಿ ಒಂದಷ್ಟು ಹಣ ಬಂದು ನಿಮ್ಮ ಕೈ ಸೇರೋದು, ಇದೆಲ್ಲವೂ 5ನೇ ಮನೆಯ ಇಂಪ್ಯಾಕ್ಟಿಂದ ಖಂಡಿತ ಆಗುತ್ತೆ. ಯಾಕೆ ಅಂದರೆ ಅಲ್ಲಿಂದ ನಿಮ್ಮ 11ನೇ ಮನೆಗೆ ರವಿಯ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಒಂದು ರಾಜಕೀಯ ವಲಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗಲಿಕ್ಕೆ, ಈ ಸರ್ಕಾರಿ ಅಧಿಕಾರಿಗಳು ಪರಿಚಯ ಆಗಲಿಕ್ಕೆ ರವಿಯ ಈ ಒಂದು ಸಂಚಾರ ಡೆಫಿನೆಟ್ಲಿ ಕೆಲಸ ಮಾಡಿಕೊಡುತ್ತೆ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳು ಕೂಡ ಈ ಜುಲೈ ತಿಂಗಳಲ್ಲಿ ನಿಮ್ಮ ಪರವಾಗಿರುತ್ತೆ. ಸೊ ಅಲ್ಲೂ ಕೂಡ ಒಂದಷ್ಟು ಗುಡ್ ನ್ಯೂಸ್ ಇದೆ ಈ 5ನೇ ಮನೆಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಿದ್ದು ರಾಹು ನಿಮ್ಮ ರಾಶಿ ನಿಮ್ಮ ಲಗ್ನದಲ್ಲಿಯೇ ಸಂಚಾರವನ್ನು ಧನಿಷ್ಠ ನಕ್ಷತ್ರದಲ್ಲಿ ಈ ಜುಲೈ ತಿಂಗಳ ಆರಂಭದಲ್ಲೇ ಮಾಡಿರ್ತಾರೆ. ಸೊ ಹಾಗಾಗಿ ಈಗ ನೀವು ಬೇರೆಯವರಿಗಿಂತ ಭಿನ್ನವಾಗಿ ಯೋಚನೆ ಮಾಡ್ತೀರಾ. ನಿಮ್ಮ ಕಲ್ಪನೆಯೇ ಅದ್ಭುತವಾಗಿರುತ್ತೆ. ಇನ್ನೂ ಅದು ವೇಗವನ್ನು ಪಡೆದುಕೊಳ್ಳುತ್ತೆ. ಯಾಕೆಂದರೆ ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ನೀವು ಇನ್ನೂ ಅಡ್ವಾನ್ಸ್ಡ್ ಆಗ್ತೀರಾ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ. ಯಾಕೆ ಅಂದರೆ ಕುಂಭರಾಶಿ ಕುಂಭ ಲಗ್ನದವರು ಇತರರಿಗಿಂತ ಭಿನ್ನವಾಗಿ ಯೋಚನೆ ಮಾಡೋದು, ಅವರು ಸ್ವಲ್ಪ ಅಡ್ವಾನ್ಸ್ಡ್ ಆಗೇ ಇರ್ತಾರೆ. ಇರಲಿ, ರಾಹುವನ್ನು ಈ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಟೆಕ್ನಿಕಲ್ ಇನ್ನೂ ಸ್ಟ್ರಾಂಗ್ ಆಗಿ ಅದನ್ನು ನೀವು ಎಲ್ಲೆಲ್ಲಿ ಅಳವಡಿಸ್ಕೊಳ್ಬೇಕು ಅಲ್ಲಿ ಸರಿಯಾಗಿ ಅಳವಡಿಸ್ಕೊಳ್ಳಿ. ಡೆಫಿನೆಟ್ಲಿ ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಬಟ್ ಓವರ್ ಥಿಂಕಿಂಗು, ನೆಗೆಟಿವ್ ಆಲೋಚನೆಗಳು, ಬ್ಯಾಡ್ ಹ್ಯಾಬಿಟ್ಸ್ಗಳು ಇದೆಲ್ಲ ಜಾಸ್ತಿ ಆಗಿದ್ದರೆ ಲಗ್ನದಲ್ಲಿರುವ ರಾಹು ಮತ್ತಷ್ಟು ನೆಗೆಟಿವ್ ಆಗಿ ನಿಮ್ಮ ಸುತ್ತಮುತ್ತ ಬರೀ ನೆಗೆಟಿವನ್ನೇ ತಂದು ಕೊಟ್ಟಿರ್ತಾರೆ. ಸೊ ನೆಗೆಟಿವ್ ಆಗಿ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಳ್ಬಾರ್ದು. ಹೆಚ್ಚು ಸಿಗರೇಟ್ ಸೇಯ್ತಾ ಇದ್ದರೆ ರಾಹು ನೆಗೆಟಿವ್ ಆದರು ಅಂತ, ಹೆಚ್ಚು ನಾವು ಆಲ್ಕೋಹಾಲ್ ತಗೊಳ್ತಾ ಇದ್ದರೆ ನೆಗೆಟಿವ್ ಆದರು ಅಂತ, ತುಂಬ ಕೊಳಕುತನದಲ್ಲಿದ್ದರೆ ಅಲ್ಲೂ ಕೂಡ ರಾಹು ನೆಗೆಟಿವ್ ಆದರು ಅಂತ, ತುಂಬ ನೆಗೆಟಿವ್ ಆಲೋಚನೆಗಳನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ಅಲ್ಲೂ ಕೂಡ ರಾಹು ನೆಗೆಟಿವ್ ಆದರು ಅಂತ, ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ರಾಹು ನೆಗೆಟಿವ್ ಆದರು ಅಂತ. ಸೊ ಹಾಗಾಗಿ ಒಂದು ಏನೇ ನಿಮ್ಮ ತಲೆಗೆ ವಿಚಾರಗಳು ಬರಲಿ ಅದನ್ನು ರಿಸರ್ಚ್ ಮಾಡಿ ಸ್ಟಡಿಗೆ ಕೂತ್ಕೊಳ್ಳಿ. ಆಗ ಆಟೋಮೆಟಿಕ್ಲಿ ರಾಹು ಪಾಸಿಟಿವ್ ಆಗ್ತಾರೆ, ಟೆಕ್ನಿಕಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ. ಸೊ ಇದನ್ನು ನಿಮ್ಮ ವೃತ್ತಿಗೆ, ವ್ಯಾಪಾರಕ್ಕೆ, ಎಲ್ಲಿಗೆ ಬೇಕು ಅಲ್ಲಿಗೆ ಬಳಸ್ಕೊಳ್ಳಿ. ರಾಹು ಪಾಸಿಟಿವ್ ಆಗಿ ಕೆಲಸಗಳನ್ನು ಮಾಡಿಕೊಡ್ತಾರೆ. ಸೊ ಇದಿಷ್ಟು ಗ್ರಹಗಳ ವಿಚಾರ. ಇನ್ನು ಮದುವೆಯ ವಿಚಾರಗಳು ಅಂತ ಬಂದಾಗ ಸದ್ಯಕ್ಕೆ ಜುಲೈ ತಿಂಗಳಲ್ಲಿ ಸಾಕಷ್ಟು ಗೊಂದಲ, ಬರೋ ಪ್ರೊಫೈಲ್ಗಳು ನಿಮಗೆ ಖಂಡಿತ ಅರ್ಥ ಆಗಲ್ಲ. ಅಲ್ಲಿ ಮೋಸನೂ ಇರಬಹುದು, ನೀವು ಮೋಸನೂ ಹೋಗಬಹುದು. ಸೊ ಹಾಗಾಗಿ ಈ ಜುಲೈ ತಿಂಗಳನ್ನು ಈ ಪ್ರೊಫೈಲ್ ಆಯ್ಕೆ ಮಾಡಿಕೊಳ್ಳಲಿಕ್ಕೆ, ಅಂತಿಮ ನಿರ್ಧಾರ ಕೊಡಲಿಕ್ಕೆ
ಈ ಹೊಸದಾಗಿ ಏನು ಮದುವೆಯ ಮಾತುಕತೆ ಏನು ಮಾಡ್ತಾ ಇದ್ದೀರಾ, ನೀವು ಸ್ವಲ್ಪ ಹೋಲ್ಡ್ ಮಾಡಿ. ಅಥವಾ ಹೊಸ ಪಾರ್ಟ್ನರನ್ನು ನೀವು ಹುಡುಕ್ತಾ ಇದ್ದರೆ ಜುಲೈ ತಿಂಗಳು ಅಂತ ಒಳ್ಳೆಯ ತಿಂಗಳಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳು, ನೀವು ಸ್ವಲ್ಪ ಆತುರತೆಯನ್ನು ಕಡಿಮೆ ಮಾಡಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಶಿಕ್ಷಕರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ. ಸೊ ಇದರಿಂದ ನಿಮಗೂ ಈ 4ನೇ ಮನೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗಿ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಇನ್ನು 4ನೇ ಮನೆ ಈ ಕೃಷಿ ಕ್ಷೇತ್ರಕ್ಕೆ ಭೂಮಿಯ ವಿಚಾರವನ್ನು ತಿಳಿಸುತ್ತೆ. ಸೊ ಇಲ್ಲಿ ನಿಮಗೆ ಯಂತ್ರೋಪಕರಣಗಳು ಕೈ ಕೊಡಬಹುದು, ಅದರ ರಿಪೇರಿ ಖರ್ಚುಗಳು ಜಾಸ್ತಿ ಬರಬಹುದು. ಈ ಒಂದು ಗೊಂದಲ 4ನೇ ಮನೆಗೆ ಸಂಬಂಧಪಟ್ಟಂತೆ, ನಿಮ್ಮ ಏನು ಕೃಷಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಆದರೂ ಮಾರ್ಕೆಟಲ್ಲಿ ನಿಮ್ಮ ವಸ್ತುಗಳು ವೇಗವಾಗಿ ಸೇಲ್ ಆಗುತ್ತೆ. ಮೂವೇ ಆಗಲ್ಲ ಅಂತಿದ್ದಂತಹ ನಿಮ್ಮ ಕೃಷಿ ಉತ್ಪನ್ನಗಳು ಮೂವ್ ಆಗುತ್ತೆ. ಸೊ ಒಂದಷ್ಟು ಕ್ಲಿಯರೆನ್ಸ್ ಆಗುತ್ತೆ ನಿಮ್ಮ ಏನು ಈ ಕೃಷಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸೊ ಉಳಿದಂತೆ ಹಿರಿಯ ನಾಗರಿಕರು, ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. 12ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಳ್ಳೆಯ ವೈದ್ಯರ ಸಲಹೆ ಸಿಗುತ್ತೆ, ಅವರು ಕೊಡುವ ಮೆಡಿಸಿನ್ ನಿಮಗೆ ವರ್ಕ್ ಆಗುತ್ತೆ. ಸೊ ಸ್ವಲ್ಪ ಹೊರಗಡೆ ಓಡಾಡಿ ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಗೆಳೆಯರ ಜೊತೆ ಮುಕ್ತವಾಗಿ ಮಾತನಾಡಿ, ಮೊಮ್ಮಕ್ಕಳ ಜೊತೆ ಮಾತನಾಡಿ. ಸೊ ಓವರಾಲ್ ತುಂಬ ಚೆನ್ನಾಗಿರುತ್ತೆ. ಹಠ, ಕೋಪ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಸಮಾಧಾನವಾಗಿ ವರ್ತಿಸಿ, ನಿಧಾನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಡೆಫಿನೆಟ್ಲಿ ಜುಲೈ ತಿಂಗಳು ನೀವು ಆ ತಿಂಗಳನ್ನು ಇನ್ನಷ್ಟು ಪಾಸಿಟಿವ್ ಮಾಡಿಕೊಂಡು ಮುಂದಿನ ತಿಂಗಳುಗಳಿಗೆ ಏನು ಕಾಲಿಡಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಂತೆ ನಿಮ್ಮ ದಿನಗಳು ನಿಮಗೆ ಶುಭವನ್ನೇ ತಂದುಕೊಡಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.